1992-93ರಲ್ಲಿ ಇಡೀ ರಾಜ್ಯದಲ್ಲಿ ಸಾಕ್ಷರತಾ ಆಂದೋಲನ ಅನ್ನುವಂಥ ಒಂದು ಬಹಳ ದೊಡ್ಡ ಆಂದೋಲನ ಪ್ರಾರಂಭ ಆದಾಗ ಆ ಆಂದೋಲನದಲ್ಲಿ ಸಂಪೂರ್ಣವಾಗಿ ಭಾಗಿಯಾದವರು ಅದು ಜ್ಯೋತಿ ಯುವಕ ಮಂಡಲ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಅಕ್ಷರಾಭ್ಯಾಸವೇ ಇಲ್ಲದ ನೂರಾರು ಮಹಿಳೆಯರು ಮತ್ತು ಪುರುಷರನ್ನು ಸೇರಿಸಿಕೊಂಡು ರಾತ್ರಿ ಶಾಲೆಯನ್ನು ತೆರೆದು ಆ ರಾತ್ರಿ ಶಾಲೆಯಲ್ಲಿ ನಮ್ಮ ಯುವಕ ಮಂಡಲದ ಸದಸ್ಯರು ಅವರಿಗೆ ಅಕ್ಷರಾಭ್ಯಾಸವನ್ನು ಕಲಿಸುವ ಮೂಲಕ ಈ ಪರಿಸರದಲ್ಲಿ ಅಕ್ಷರದ ಒಂದು ಜ್ಞಾನವನ್ನು ನೀಡಿದ ಒಂದು ಕ್ಷೇತ್ರ, ಅದು ವಿಶೇಷ ಒಂದು ಕೆಲಸ ಇದ್ದರೆ ಅದು ಜ್ಯೋತಿ ಯುವಕ ಮಂಡಲಕ್ಕೆ ಸಲ್ಲುತ್ತದೆ ಅಂತ ನಾನು ಭಾವಿಸ್ತೇನೆ. ಜ್ಯೋತಿ ಯುವಕ ಮಂಡಲ ಹಾಗೆ ಜ್ಯೋತಿ ಮಹಿಳಾ ಮಂಡಲ ಇದರ 65ನೇ ವಾರ್ಷಿಕೋತ್ಸವದ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಯುವಕ ಮಂಡಲ ಹಾಗೂ ಮಹಿಳಾ ಮಂಡಲದ ಸದಸ್ಯರೇ, ನೆರೆದಿರುವ ಕಲಾಭಿಮಾನಿಗಳೇ, ಯುವಕ ಮಂಡಲದ ಅಭಿಮಾನಿಗಳೇ, ಲೈವ್ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ಬಂಧುಗಳೇ, ಜ್ಯೋತಿ ಯುವಕ ಮಂಡಲದ 65ನೇ ವಾರ್ಷಿಕೋತ್ಸವ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಒಂದು ಹಬ್ಬದ ಸಂಭ್ರಮ. 65 ವರ್ಷಗಳನ್ನು ಸಾರ್ಥಕವಾಗಿ ಪೂರೈಸಿದ ಈ ಯುವಕ ಮಂಡಲ ಈ ವರ್ಷ ಮತ್ತೊಂದು ಹೆಜ್ಜೆಯನ್ನು ಇಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರದೊಂದಿಗೆ ಒಂದು ಯಶಸ್ವಿ ಯುವಕ ಮಂಡಲವಾಗಿ ಈ ಕ್ಷೇತ್ರದಲ್ಲಿ ಮೂಡಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದೆ. ನಮ್ಮ ಹಿರಿಯರಾಗಿರುವ ಯುವರಾಜ್ ಹೆಗಡೆಯವರಿಂದ ಹಿಡಿದು ಶಿಕ್ಷಕರಾಗಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಾ ಬಂದಿರುವ ಚೆನ್ನೋಜಿ ಮಾಸ್ಟರ್ ಇರ್ಬೋದು, ನಿವೃತ್ತ ಗ್ರಂಥಪಾಲಕರಾಗಿರುವ ದಿವಂಗತ ಕೆ ಗೋವಿಂದರಾವ್ ಇರ್ಬೋದು, ನಾತು ಪೂಜಾರಿ ಅವರು ಇರ್ಬೋದು, ಕುರ್ಮಿಲಾ ಅವರು ಇರ್ಬೋದು, ಹೀಗೆ ಅನೇಕ ಜನ ಮಹನೀಯರ ಸಮಾನ ಮನಸ್ಕರ ತಂಡ ಈ ಪ್ರದೇಶದಲ್ಲಿ ಆಟ ಆಡಿಕೊಂಡು ಇದ್ದವರು ಒಂದು ಯುವಕ ಮಂಡಲವನ್ನು ಕಟ್ಟಬೇಕು, ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂತ ಕಟ್ಟಿದ ಸಂಘ ಇವತ್ತು 65 ವರ್ಷವನ್ನು ಪೂರೈಸ್ತಾ ಇದೆ. ಅವರ ನಂತರದ ದಿನಗಳಲ್ಲಿ ರಮೇಶ್ ದೇವಾಡಿಗರವರು, ಶಿವರವರು, ಜನ್ನರವರು, ಸುರೇಶ್ ಅಣ್ಣವರು, ವಿಜಯರವರು, ಬಶೀರ್ ಅಹಮದ್, ದಿವಂಗತ ಬಶೀರ್ ಅಹಮದ್ರವರು, ಇಂತೆಲ್ಲ ಮಹನೀಯರು ಅದನ್ನೆಲ್ಲವನ್ನು ಈ ಯುವಕ ಮಂಡಲವನ್ನು ಕಷ್ಟವೋ ಸುಖವೋ ಒಂದು ಮುಂದುವರಿಸಿಕೊಂಡು ಬಂದದರ ಫಲವಾಗಿಯೂ ಇವತ್ತು ನಾವು ಅತ್ಯಂತ ಸಂತೋಷದಿಂದ 65ನೇ ವರ್ಷವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅದರ ಮುಂದಿನ ಜನ್ರೇಷನ್ ಅದು ಸುನಿಲ್ ಕೋಟ್ಯಾನ್, ಸುಕೇಶ್, ಪ್ರಕಾಶ್ ರಾವ್, ನಾಗೇಶ್, ದಿನೇಶ್, ಹೀಗೆ ಸೂರ್ಯಕಾಂತ್, ಪ್ರಕಾಶ್ ಜಾಧವ್, ನಿತೇಶ್ ಕೋಟ್ಯಾನ್, ಹೀಗೆ ಅನೇಕರು ಅಧ್ಯಕ್ಷರಾಗಿ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಯುವಕ ಮಂಡಲ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಬೆಳೀತಾ ಇವತ್ತು ಪ್ರಶಾಂತ್ ರಾವ್ ಅವರು ಅಧ್ಯಕ್ಷರಾಗುವವರೆಗೆ ಇವತ್ತು ಬೆಳೆದು ನಿಂತಿದೆ. ಒಂದು ಸಮಾಜದಲ್ಲಿ ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದ ಜೊತೆಗೆ ಈ ಸಮಾಜಕ್ಕೆ ನಮ್ಮ ಯುವಕ ಮಂಡಲದಿಂದ ಏನಾದರೂ ಕೊಡುಗೆ ಕೊಡಬೇಕು, ಸಮಾಜದ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಸಮಾಜಮುಖಿ ಕೆಲಸವನ್ನು ನಮ್ಮ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ನಡೆದುಕೊಂಡು ಬಂದಿರುವ ಈ ಯುವಕ ಮಂಡಲ ಇವತ್ತು ನಾವು ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅದರ ಜೊತೆಯಾಗಿ ಒಂದು 22 ವರ್ಷಗಳ ಹಿಂದೆ ಮಹಿಳಾ ಮಂಡಲ ನಮಗೆ ಜೊತೆಯಾಗ್ತದೆ. ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಕೂಡ ಮಹಿಳಾ ಮಂಡಲದ ಸಹೋದರಿಯರು, ಅದು ಇಂದಿರಾ ಟೀಚರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರಾರಂಭವಾಗಿ ವಿಶಾಲಕ್ಕನವರ ಸಹಕಾರದಲ್ಲಿ ಯಶ ಅವರು, ಜಯ್ಯವರವರು, ಆಶಕ್ಕನವರು, ಅನಿತಕ್ಕನವರು, ಬೇಬೇಕ್ಕ ಇವರೆಲ್ಲರೂ ಕೂಡ ಅವರೆಲ್ಲರ ಸಹಕಾರದಿಂದ ಯುವಕ ಮಂಡಲ ಬೆಳೀತಾ ಇವತ್ತು ವೀಣಕ ಅಧ್ಯಕ್ಷರಾಗುವವರೆಗೂ ಕೂಡ ಒಂದು ನಮ್ಮ ಜೊತೆಯಲ್ಲಿ ಜೊತೆಯಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಹೆಗಲಾಗಿ ನಮ್ಮ ಜೊತೆ ಬಂದು ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರಿಯಾಗಿದೆ. ನಮ್ಮ ಉದ್ದೇಶಗಳು ಸ್ಪಷ್ಟ. ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸಂಘಟನೆಯಾಗಬೇಕು, ಮಾದರಿಯಾಗಬೇಕು ಅನ್ನುವ ಉದ್ದೇಶ. ಇವತ್ತು ಅನೇಕ ಸಂಘಟನೆಗಳು ಈ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಹುಟ್ಟುವುದನ್ನು ನಾವು ನೋಡ್ತೇವೆ. ಉದ್ದೇಶಗಳು ಗಟ್ಟಿ ಇದ್ದರೂ ಕೂಡ 1 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ ಆ ನಂತರ ಯುವಕ ಮಂಡಲಗಳು ಎಲ್ಲೋ ಮರೆಯಾಗಿ ಹೋಗುತ್ತಿರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಜ್ಯೋತಿ ಯುವಕ ಮಂಡಲ ಇವತ್ತು 65 ವರ್ಷಗಳನ್ನು ಪೂರೈಸ್ತಾ ಇರುವಂಥದ್ದು ಅತಿ ದೊಡ್ಡ ಯುವಕ ಮಂಡಲ ಕಾರ್ಕಳದಲ್ಲಿ ಅಂತ ಹೇಳಲಿಕ್ಕೆ, ಅತ್ಯಂತ ಹಿರಿಯ ಯುವಕ ಮಂಡಲ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಯಾಕಾಗಿ ಈ ಯುವಕ ಮಂಡಲ ಇಷ್ಟು ಗಟ್ಟಿಯಾಗಿ ನಿಂತಿತು? ಅನೇಕ ಅಲೆಗಳು ಅಬ್ಬರಗಳು ಬೀಸಿದರೂ ಕೂಡ ಯಾಕೆ ಯುವಕ ಮಂಡಲ ಇಷ್ಟು ಗಟ್ಟಿಯಾಗಿ ನಿಂತಿತ್ತು ಅಂತ ಹೇಳಿದರೆ, ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಯಾಗಿರುವ ಧೀರಜ್ ದಿವಾಕರ್ ಪೂಜಾರಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತ ಕೊಡ್ತೇನೆ. ಯಾಕೆ ಇಷ್ಟು ಗಟ್ಟಿಯಾಗಿ ಯುವಕ ಮಂಡಲ ಬೆಳೀತಾ ಬಂತು ಹೇಳಿದರೆ, ನಮ್ಮ ಹಿರಿಯರು ಎಲ್ಲ ಹಾಕಿದ ಅಡಿಪಾಯ ಅದು ಗಟ್ಟಿಯಾಗಿತ್ತು. ಅದರಿಂದ ಯುವಕ ಮಂಡಲ ಯಾವ ಉದ್ದೇಶವನ್ನು ಇಟ್ಕೊಂಡು ಆವತ್ತು ಪ್ರಾರಂಭ ಆಯಿತೋ ಇವತ್ತಿಗೂ ಆ ಉದ್ದೇಶವನ್ನು ಗಟ್ಟಿಯಾಗಿ ಉಳಿಸಿಕೊಂಡು ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಮತ್ತು ಸಂತೋಷ ಪಡ್ತೇನೆ. ನಮ್ಮ ಉದ್ದೇಶ ಸಾರ್ವಜನಿಕ ಹಿತಾಸಕ್ತಿ. ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 1992-93ರಲ್ಲಿ ಇಡೀ ರಾಜ್ಯದಲ್ಲಿ
ಸಾಕ್ಷರತಾ ಆಂದೋಲನ ಅನ್ನುವಂಥ ಒಂದು ಬಹಳ ದೊಡ್ಡ ಆಂದೋಲನ ಪ್ರಾರಂಭ ಆದಾಗ ಆ ಆಂದೋಲನದಲ್ಲಿ ಸಂಪೂರ್ಣವಾಗಿ ಭಾಗಿಯಾದವರು ಅದು ಜ್ಯೋತಿ ಯುವಕ ಮಂಡಲ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಅಕ್ಷರಾಭ್ಯಾಸವೇ ಇಲ್ಲದ ನೂರಾರು ಮಹಿಳೆಯರು ಮತ್ತು ಪುರುಷರನ್ನು ಸೇರಿಸಿಕೊಂಡು ರಾತ್ರಿ ಶಾಲೆಯನ್ನು ತೆರೆದು ಆ ರಾತ್ರಿ ಶಾಲೆಯಲ್ಲಿ ನಮ್ಮ ಯುವಕ ಮಂಡಲದ ಸದಸ್ಯರು ಅವರಿಗೆ ಅಕ್ಷರಾಭ್ಯಾಸವನ್ನು ಕಲಿಸುವ ಮೂಲಕ ಈ ಪರಿಸರದಲ್ಲಿ ಅಕ್ಷರದ ಒಂದು ಜ್ಞಾನವನ್ನು ನೀಡಿದ ಅಕ್ಷರವನ್ನು ನೀಡಿದ ಒಂದು ಕ್ಷೇತ್ರ, ಅದು ವಿಶೇಷ ಒಂದು ಕೆಲಸ ಇದ್ದರೆ ಅದು ಜ್ಯೋತಿ ಯುವಕ ಮಂಡಲಕ್ಕೆ ಸಲ್ಲುತ್ತದೆ ಅಂತ ನಾನು ಭಾವಿಸ್ತೇನೆ. ಕಾರ್ಕಳ ತಾಲೂಕಿನ ಅನೇಕ ಯುವಕ ಮಂಡಲಗಳಲ್ಲಿ ಸಾಕ್ಷರತಾ ಆಂದೋಲನದಲ್ಲಿ ಮುಂಚೂಣಿಯಲ್ಲಿ ಇದ್ದ ಯುವಕ ಮಂಡಲ ಹೇಳಿದರೆ ಅದು ಜ್ಯೋತಿ ಯುವಕ ಮಂಡಲ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಅದರ ನಂತರ ಬೆಳೀತಾ 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 ಈ ಸಮಾಜಕ್ಕೆ ಏನು ಬೇಕು, ಉದಾಹರಣೆಗೆ ನಮ್ಮ ಐಸೆನ್ಸ್ ಪಕ್ಕದಲ್ಲಿ ಒಂದು ಸರ್ಕಾರಿ ಬಾವಿ, ನಮ್ಮ ಮಹಿಳಾ ಮಂಡಲದ ಎಲ್ಲ ಸದಸ್ಯರು ಸೇರಿಕೊಂಡೇ ತೋಡಿರುವ ಬಾವಿ. ಈಗ ಅದು ಅಸಾಧ್ಯ. ನಮ್ಮ ಪುರುಷರು ಮಹಿಳೆಯರು ಇಲ್ಲಿ ಪ್ರಕಾಶ್ ಇದ್ದಾರೆ, ಪ್ರಕಾಶ್ ಅವರ ಮನೆ ಪಕ್ಕ, ವಾಮನ್ ಇದ್ದಾರೆ ಅವರ ಮನೆ ಪಕ್ಕ, ಜಾಧವ್ ಇದ್ದಾರೆ ಅವ್ರ ಮನೆ ಪಕ್ಕ, ಅವರ ತಾಯಂದಿರು ನಿರ್ಮಲಕ್ಕ ಆಗಲಿ, ಅಮ್ಮಯ್ಯಕ್ಕ ಆಗಲಿ, ಸುಶೀಲಕ್ಕ ಆಗಲಿ, ಇವರೆಲ್ಲರೂ ಕೂಡ ನಮಗೆ ತಿಂಡಿ ತಿನಸುಗಳನ್ನು ಮಾಡಿಕೊಡೋರು. ನಾವೆಲ್ಲರೂ ಕೂಡ ಬಾವಿಯಲ್ಲಿ, ನಾವು ಸಣ್ಣ ಪುಟ್ಟ ಮಗುವಾದರೂ ಕೂಡ ನಾವೆಲ್ಲರೂ ಕೂಡ ಮಣ್ಣು ಹೇಳಲಿಕ್ಕೆ ಮಣ್ಣು ಇಳಿಲಿಕ್ಕೆ ಸೇರುವರು. ಅಂದರೆ ಯುವಕ ಮಂಡಲದ ಒಂದು ಕಾರ್ಯ ಸಮಾಜಮುಖಿಯಾದ ಕಾರ್ಯ ಅದು ಆಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆಯೇ ಯುವಕ ಮಂಡಲ ಬೆಳೀತಾ 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 ಪ್ರಕಾಶ್ ರಾವ್ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಮನೆ ನಿರ್ಮಾಣ ಆಯಿತು, ಆಸಕ್ತರಿಗೆ ಒಂದು ಮನೆ ನಿರ್ಮಾಣ ಆಯಿತು. ಯುವಕ ಮಂಡಲದ ಕೂಡ ಕೊಡುಗೆ ಕೂಡ ಅಪಾರ ಆಯಿತು. ಹೀಗೆ ಬೆಳೀತಾ ಬೆಳೀತಾ 2004ರಲ್ಲಿ ಒಂದು ಭವ್ಯವಾದ ರಂಗಮಂಟಪದ ನಿರ್ಮಾಣ ಆಯಿತು. ಪ್ರಕಾಶ್ ರಾವ್ ಅವರು ಅವತ್ತು ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲ ಯುವಕರನ್ನು ಸೇರಿಸಿಕೊಂಡು ಒಂದು ಸುಂದರವಾದ ಯುವಕ ಮಂಡಲಕ್ಕೆ ಒಂದು ರಂಗಮಂಟಪದ ಅಗತ್ಯತೆಯನ್ನು ಮನಗೊಂಡು ದಾನಿಗಳ ಸಹಕಾರದಿಂದ ಒಂದು ರಂಗಮಂಟಪ ನಿರ್ಮಾಣ ಆಯಿತು. ವಿಶೇಷವಾಗಿ ಈ ಸಂದರ್ಭದಲ್ಲಿ ಆ ಮಾತನ್ನು ನಾನು ನೆನಪಿಸಲಿಕ್ಕೆ ಬಯಸ್ತೇನೆ. ನಮ್ಮ ಯುವಕ ಮಂಡಲದ ಸದಸ್ಯರೆಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಶ್ರಮದಾನ ಮಾಡಿದರ ಫಲವಾಗಿ ಇವತ್ತು ಈ ಸುಂದರವಾದ ರಂಗಮಂಟಪ ಇಲ್ಲಿ ನಿರ್ಮಾಣ ಆಯಿತು ಅಂತ ನಾನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಎಲ್ಲರ ಸಹಕಾರದಿಂದ ಬೆಳೀತಾ ಬೆಳೀತಾ 50 ವರ್ಷವನ್ನು ಪೂರೈಸಿದ ಸಂದರ್ಭದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸುವರ್ಣ ಮಹೋತ್ಸವವನ್ನು ನಾವು 3 ದಿವಸಗಳ ಕಾಲ ಆಚರಣೆ ಮಾಡಿ ಕ್ಷೇತ್ರದಲ್ಲಿ ಸಮಾಜದಲ್ಲಿ ವಿಶೇಷ ಸಾಧನೆ ಮಾಡಿದ ಮಹನೀಯರಿಗೆ ಸನ್ಮಾನ ಮಾಡುವುದು, ಅವರನ್ನು ಗುರುತಿಸುವಂಥದ್ದು ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮಾಡ್ತಾ ಬಂದೆವು. ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಮಕ್ಕಳಲ್ಲಿರುವ ವಿಶೇಷ ಪ್ರತಿಭೆಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇದು ಕಾರ್ಕಳದಲ್ಲಿ ಯಾವುದೇ ಯುವಕ ಮಂಡಲಗಳು ಮಾಡ್ತಾ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮಕ್ಕಳ ದಿನಾಚರಣೆಯನ್ನು ಯಾಕೆ ಹೇಳಿದರೆ ಮಕ್ಕಳಲ್ಲಿರುವ ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಡಬೇಕು, ಅವರ ಪ್ರತಿಭೆಗೆ ಪ್ರೋತ್ಸಾಹ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳ ದಿನಾಚರಣೆಯನ್ನು ನಿರಂತರ ಮಾಡ್ತಾ ಅವರಿಗೆ ವೇದಿಕೆಯನ್ನು ಸೃಷ್ಟಿ ಮಾಡಿ ಮಕ್ಕಳೇ ಇಲ್ಲಿ ವೇದಿಕೆಯಲ್ಲಿ ನಿಂತು ಕಾರ್ಯಕ್ರಮ ಮಾಡುವ ಮಟ್ಟಿಗೆ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಈ ಯುವಕ ಮಂಡಲದಲ್ಲಿ ಬೆಳೆದವು ನಾವೆಲ್ಲರೂ ಕೂಡ ಸಮಾಜದಲ್ಲಿ ಅನೇಕ ಒಳ್ಳೆಯ ಹುದ್ದೆಯಲ್ಲಿ ಕೂಡ ಇದ್ದೇವೆ. ನಾನು ಕಾರ್ಕಳದ ಪುರಸಭೆ ಸದಸ್ಯನಾಗಿ 3 ವರ್ಷ ಸೇವೆ ಸಲ್ಲಿಸಿದ್ದೆ. ಪ್ರಕಾಶ್ ರಾವ್ ಪುರಸಭಾ ಸದಸ್ಯರಾಗಿ 2 ವರ್ಷ ಸೇವೆ ಸಲ್ಲಿಸಿದರು. ಸಂತೋಷ್ ರಾವ್, ನಾಗೇಶ್ ರಾವ್ ನಾಮನಿರ್ದೇಶಿತ ಸದಸ್ಯರಾಗಿ ಪುರಸಭೆಯಲ್ಲಿ ಸೇವೆ ಸಲ್ಲಿಸಿದರು. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಈ ಯುವಕ ಮಂಡಲದ ಸದಸ್ಯರು ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ವೇದಿಕೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಅನೇಕ ಜನ ಈ ವರ್ಷ ನಮಗೆ 3 ಜನ ಮಹನೀಯರು ನಮ್ಮನ್ನು ಅಗಲಿದ್ದಾರೆ. ಯುವಕ ಮಂಡಲದ ನಿರ್ದೇಶಕರಾಗಿರುವ ನನ್ನ ಪೂಜ್ಯರಾಗಿರುವ ಶ್ರೀ ಕೆ ಗೋವಿಂದರಾವ್ ರವರು, ಯುವಕ ಮಂಡಲದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ತಿರುವ ವಸಂತ್ ಭಂಡಾರಿ ಅವರು, ಯುವಕ ಮಂಡಲದಲ್ಲಿ ಮತ್ತೋರ್ವ ಯುವಕ ಸಕ್ರಿಯವಾಗಿ ನಮ್ಮನ್ನು ತೊಡಗಿಸಿಕೊಂಡಿರುವ ರಾಜೇಶ್ ರಾವ್ ಅವರು ಈ ವರ್ಷ ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆ ನಮ್ಮನ್ನು ಅತ್ಯಂತ ನೋವಿನ ತಂದಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಈ ಎಲ್ಲ ಯುವಕ ಮಂಡಲಕ್ಕೆ ಒಂದು ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾಗಿ ಬೆನ್ನುಬೆಲುವಾಗಿ ನಿಲ್ಲುವವರು ಅದು ಯುವರಾಜ್ ಹೆಗಡೆಯವರ ಮನೆಯವರು, ಅದು ರವೀಂದ್ರನಾಥ ಹೆಗಡೆಯವರು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ನಮಗೆ ಸ್ವಂತ ಭೂಮಿ ಇಲ್ಲದ ಸಂದರ್ಭದಲ್ಲಿ ಅವರ ಗ್ಯಾರೇಜ್ನಲ್ಲಿ ನಮಗೆ ಆಫೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಎಲ್ಲ ಸದಸ್ಯರಿಗೆ ಮನೆ ಯಾವುದು, ಇನ್ನೊಂದು ಮನೆ ಯಾವುದು ಹೇಳಿದರೆ ಅದು ರವೀಂದ್ರನಾಥ ಹೆಗಡೆಯವರ ಅದು ಗ್ಯಾರೇಜ್, ಸರಸ್ವತಿ ಗ್ಯಾರೇಜೇ ನಮಗೆ ಅದು ಮನೆ ಆಗಿತ್ತು. ನಾವೆಲ್ಲರೂ ಸಣ್ಣ ಮಕ್ಕಳಾಗಿದ್ದಾಗ ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡುವಂಥದ್ದು ಅದೆಲ್ಲವೂ ಕೂಡ ನಮಗೆ ಇನ್ನೊಂದು ಮನೆಯಾಗಿತ್ತು. ರವೀಂದ್ರ ಹೆಗಡೆಯವರು ನಮಗೆ ಕೇವಲ ಯುವಕ ಮಂಡಲಕ್ಕೆ ನೆಲ ಮಾತ್ರ ಕೊಟ್ಟದಲ್ಲ, ಇವತ್ತು ಯಾವಾಗಲೂ ಬರುವ ಎಲ್ಲ ಅತಿಥಿಗಳಿಗೆ ಮನೆಗೆ ಕರೆದು ಅತಿಥಿ ಸತ್ಕಾರವನ್ನು ಕೊಟ್ಟು ಹೊಟ್ಟೆ ತುಂಬ ಊಟ ತಿಂಡಿಯನ್ನು ಕೊಡುವ ಅವರು ಅನ್ನದಾತವು ಕೂಡ ಆಗಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅವರಿಗೆ ಸ್ಮರಿಸಲಿಕ್ಕೆ ಬಯಸ್ತೇನೆ. ಮಕ್ಕಳಲ್ಲಿರುವ ವಿಶೇಷ ಕಾಳಜಿಗಾಗಿ ರಮೇಶ್ ದೇವಾಡಿಗರ್ ಅವರು ವಿಶೇಷವಾಗಿ ಮಕ್ಕಳಲ್ಲಿ ಒಂದು ಉತ್ತೇಜವನ್ನು ಮತ್ತು ಮಕ್ಕಳಲ್ಲಿ ಒಂದು ಕಲೆಯ ಅಭಿರುಚಿಯನ್ನು ತರುವ ನಿಟ್ಟಿನಲ್ಲಿ ಮಕ್ಕಳಿಗಾಗಿ ನಾಟಕವನ್ನು ಪ್ರಾರಂಭ ಮಾಡ್ತಾರೆ. ನಾನೆಲ್ಲ 5ನೇ ಕ್ಲಾಸ್ನಲ್ಲಿ ಇರುವಾಗ ಆ ನಾಟಕಕ್ಕಾಗಿ ಪ್ರಥಮ ಬಂದವನು ನಾನು.
ಆ ನಂತರ ಹಿಂತಿರುಗಿ ನೋಡಲಿಲ್ಲ. ಎಲ್ಲ ಮಕ್ಕಳನ್ನು ಸೇರಿಸಿ ರಮೇಶ್ ಅಣ್ಣ ನಾಟಕ ಮಾಡಿಸ್ತಾರೆ. ನಿರಂತರ 10-15 ವರ್ಷಗಳ ಕಾಲ ಅನೇಕ ನಾಟಕಗಳು, ಮಕ್ಕಳ ನಾಟಕಗಳು ಈ ವೇದಿಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ರೂಪುಗೊಂಡವು. ಇವತ್ತು ಅವರೆಲ್ಲರೂ ಕೂಡ ಒಳ್ಳೆಯ ಕಲಾವಿದರಾಗಿ ಮೂಡಿ ಬಂದರು. ಹಿರಿಯ ಕಲಾವಿದರೆಲ್ಲರೂ ಹಿಂದಿನ ದಿನಗಳಲ್ಲಿ ಈ ವೇದಿಕೆಯಲ್ಲಿ ನಾಟಕ ಮಾಡ್ತಿರೋದನ್ನು ನಾವು ನೋಡ್ತೇವೆ. ಕಾರ್ಕಳದ ಜ್ಯೋತಿ ಯುವಕ ಮಂಡಲದ ನಾಟಕ ಹೇಳಿದರೆ ಸಭಿಕರು ಎಲ್ಲ ತುಂಬಿಕೊಳ್ತಾ ಇದ್ರು. ಯಾಕೆ ಹೇಳಿದ್ರೆ ಅಷ್ಟು ಒಂದು ಒಳ್ಳೆಯ ರೀತಿಯ ನಾಟಕ ಪ್ರದರ್ಶನ ನಮ್ಮ ಯುವಕ ಮಂಡಲದ ಮೂಲಕ ಆಗ್ತಾಯಿತ್ತು. ಅನೇಕ ವರ್ಷಗಳಲ್ಲಿ 2 ನಾಟಕಗಳನ್ನು ಕೂಡ ಈ ವೇದಿಕೆಗಳಲ್ಲಿ ಮಾಡಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತೇನೆ. ಉಡಲ್ದ ಉರಿ, ಬಯಕೆದ ಪೂಸೀರೆ ಇದೆಲ್ಲವೂ ಕೂಡ ಒಂದು ವರ್ಷದಲ್ಲಿ 2 ಕಂಡ ನಾಟಕಗಳು. ವಿಶೇಷವಾಗಿ ನಾಗಬನ ಅನ್ನುವಂಥ ನಾಟಕ ನಮ್ಮ ಯುವಕ ಮಂಡಲಕ್ಕೆ ಒಳ್ಳೆ ಹೆಸರನ್ನು ತಂದುಕೊಟ್ಟಿತು. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭ ಸುಮಾರು 35 ವರ್ಷಗಳ ಹಿಂದೆ ಅಲ್ಲಿ ಕೂಡ ಪ್ರದರ್ಶನಗಳನ್ನು ನಾವು ಮಾಡಿದೆವು. ಹೀಗೆ ಜ್ಯೋತಿ ಯುವಕ ಮಂಡಲ ಒಂದು ಯುವಕ ಮಂಡಲಗಳಿಗೆ ಒಂದು ಮಾದರಿ ಯುವಕ ಮಂಡಲವಾಗಿ ಅತ್ಯಂತ ಶಿಸ್ತು ಮತ್ತು ನಿಷ್ಠೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಸಮಾಜಕ್ಕೆ ಏನು ಬೇಕು ಅಂತ ಕೊಡುಗೆಗಳನ್ನು ಕೊಡ್ತಾ ಇವತ್ತು ಮುಂದುವರಿತಾ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದರೆ ಮುಂದೆಯೂ ಕೂಡ ಇದು 100 ವರ್ಷ 150 ವರ್ಷಗಳ ಕಾಲ ನಿರಂತರವಾಗಿ ಮುಂದುವರಿಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಹಿಂದಿನವರು ನಡೆಸಿಕೊಂಡು ಬಂದದನ್ನು ನಾವು ಮುಂದುವರಿಸ್ಕೊಂಡು ಹೋಗಿದ್ದೇವೆ. ನಮ್ಮಿಂದ ಮುಂದಿನ ಪೀಳಿಗೆ ಅದು ಮುಂದುವರಿಸುವಂತಾಗಬೇಕು. ಅನೇಕ ಮಕ್ಕಳು ಇಲ್ಲಿ ಬೆಳಿಬೇಕು, ಈ ವೇದಿಕೆಯ ಮೂಲಕ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಬೆಳೆಯುವಂತಾಗಬೇಕು ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ, ವಾರ್ಷಿಕೋತ್ಸವ ಇದು ಕೇವಲ ಮಕ್ಕಳಿಗೆ ಬಹುಮಾನ ಕೊಡೋದು ನಾಟಕ ಸ್ಪರ್ಧೆ ಮಾತ್ರ ಅಲ್ಲ. ಇದೊಂದು ಯುವಕ ಮಂಡಲದ ಒಂದು ಕೂಡುವಿಕೆ, ಒಂದು ಕುಟುಂಬದ ಹಾಗೆ. ನಾವು ಜ್ಯೋತಿ ಯುವಕ ಮಂಡಲ ಹೇಳಿದರೆ ಒಂದು ಕುಟುಂಬದ ಹಾಗೆ. ಎಲ್ಲರೂ ಇಲ್ಲಿ ಬಂದು ನಮ್ಮ ಮನೆಯಲ್ಲಿ ಏನು ಕೆಲಸ ಮಾಡ್ತಾರೆ ಅದೇ ರೀತಿ ಕೆಲಸ. ಮತ್ತು ಇಲ್ಲಿ ಯಾವುದೇ ಜಾತಿ ಭೇದ ರಾಜಕೀಯ ಇಲ್ಲದೆ ಅನೇಕ ಸಂಸ್ಥೆಗಳು ರಾಜಕೀಯದಿಂದ ಮುಚ್ಚಿ ಹೋಗುವುದನ್ನು ನಾವು ನೋಡ್ತೇವೆ. ಒಬ್ಬರ ಮುಖ ಆಚೆ ಆದರೆ ಒಬ್ಬರ ಮುಖ ಈಚೆ ಅಂತ ಗಾಳಿ ಇಲ್ಲಿ ಬೀಸಿದರೂ ಕೂಡ ಆ ಗಾಳಿ ನಮ್ಮನ್ನು ಯಾರನ್ನೂ ಅಲ್ಲಾಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ನಮ್ಮೆಲ್ಲರೂ ಈ ಯುವಕ ಮಂಡಲದ ಮೇಲೆ ನಿಷ್ಠೆ ಶ್ರದ್ಧೆ ಭಕ್ತಿಯಿಂದ ಇವತ್ತು ನಡೀತಿರುವ ಪರಿಣಾಮವಾಗಿ ಇವತ್ತು ಯುವಕ ಮಂಡಲ 65 ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ನಮ್ಮ ಯುವಕ ಮಂಡಲದಿಂದ ಪ್ರೇರಣೆಗೊಂಡಿರುವ 2 ಸಂಸ್ಥೆಗಳು, ಅದು ಯುವಶಕ್ತಿ ಯೂತ್ ಕ್ಲಬ್ ಇರ್ಬೋದು, ನವಜ್ಯೋತಿ ಯೂತ್ ಕ್ಲಬ್ ಇರ್ಬೋದು, ಅವರು ಕೂಡ ಅತ್ಯಂತ ವಿಶೇಷವಾಗಿ ಸಮಾಜದಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತದೆ. ನಿಮ್ಮೆಲ್ಲರ ಆಶಯದಂತೆ ಯುವಕ ಮಂಡಲ ಹೀಗೆ ಮುಂದೆ ಬರುತ್ತದೆ. ಇವತ್ತು ಅನೇಕ ಸಾಧಕರಿಗೆ ನಾವೆಲ್ಲ ಸನ್ಮಾನ ಮಾಡಲಿಕ್ಕಿದ್ದೇವೆ, ನೀವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿಯಾಗಲಿಕ್ಕಿದ್ದೀರಿ. ಹಾಗಾಗಿ ಇವತ್ತು ಈ 65ನೇ ವಾರ್ಷಿಕೋತ್ಸವ ಅಂದರೆ ಜ್ಯೋತಿ ಯುವಕ ಮಂಡಲದ ಈ ಹಬ್ಬದಂದು ನಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಿವೃತ್ತ ಪ್ರಾಂಶುಪಾಲರಾಗಿರುವ ಪ್ರಶಾಂತ್ ಕುಮಾರ್ ಹೊಳ್ಳ ಇವರನ್ನು ಅತ್ಯಂತ ಪ್ರೀತಿಯಾರದ ಪೂರ್ವವಾಗಿ ಸ್ವಾಗತವನ್ನು ಕೊಡ್ತೇನೆ. ಮತ್ತೋರ್ವ ಮುಖ್ಯ ಅತಿಥಿಯವರು ನಮ್ಮ ಸಹೋದರರು ಆಗಿರುವ CA ಹರೀಶ್ ರವರು, ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ದಾನಿಗಳು, ಶಿಕ್ಷಣಕ್ಕೆ ಅನೇಕ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುಗೆಯನ್ನು ಮಾಡಿ ತನ್ನದೇ ಕಂಪನಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಕೆಲಸವನ್ನು ಕೊಟ್ಟಿರುವ ಮಹಾನ್ ವ್ಯಕ್ತಿತ್ವ CA ಹರೀಶ್ ರಾವ್ ಅವರು ಇಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತೋರ್ವರು ಕೊರಗ ಪಂಜುರ್ಲಿ ಕ್ಷೇತ್ರ ಜಾರಿಕಟ್ಟೆ ಮುಣ್ಕೂರು ಇಲ್ಲಿ ಧೀರಜ್ ದಿವಾಕರ್ ಪೂಜಾರಿಯವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇನೆ. ಮತ್ತೋರ್ವರು SNV ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಇವತ್ತು ಸನ್ಮಾನವನ್ನು ಸ್ವೀಕರಿಸ್ತಾರೆ. ಶ್ರೀಮತಿ ಉಷಾ ಪಡಿವಾಳ್ರಿಯವರು, ನಿರಂತರ ಅವರ ಬಗ್ಗೆ ಅಪಾರ ಗೌರವವಿದೆ, ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಇವತ್ತು ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ನಿರಂತರ ಸಹಕಾರ ಕೊಡ್ತಿದ್ದವರು ದಾದ ಆವಡು ಎರಡು ಪಲ್ಲೆ ಎನ್ನ ರೆಡಿ ಉಂಡು ಅಂತ ಹೇಳ್ಕೊಂಡು ನಮಗೆಲ್ಲ ಸಹಕಾರ ಕೊಡ್ತಿದ್ದವರು ಪಲ್ಲವಿ ಸುರೇಶ್ ಕೋಟ್ಯಾನ್ರವರು, ನನ್ನ ಕ್ಲಾಸ್ಮೇಟ್ ಕೂಡ ಅವರು. ಅವರಿಗೆ ವಿಶೇಷವಾಗಿ ನಾವು ಇವತ್ತು ಅಭಿನಂದನೆಯನ್ನು ಮಾಡಲಿಕ್ಕಿದ್ದೇವೆ. ಯಾವತ್ತೂ ನಿಸ್ವಾರ್ಥವಾಗಿ ಯುವಕ ಮಂಡಲದ ಪರವಾಗಿ ಸೇವೆಯನ್ನು ಮಾಡ್ತಾ ಬಂದವರು, ಅವರನ್ನು ಇವತ್ತು ಅಭಿನಂದನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ಅವರು ನಿರ್ದೇಶಕರಾಗಿರುವ ರವೀಂದ್ರನಾಥ್ ಹೆಗಡೆ ಅವರು ಉಪಸ್ಥಿತರಿದ್ದಾರೆ. ಇವತ್ತು ಹೊಟ್ಟೆ ತುಂಬ ಉಪಹಾರವನ್ನು ನಮ್ಗೆ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಅವರ ಇಡೀ ಕುಟುಂಬದವರಿಗೆ ಅವರ ಸೇವೆಯನ್ನು ಈ ಸಂದರ್ಭದಲ್ಲಿ ಜ್ಯೋತಿ ಯುವಕ ಮಂಡಲ ಸ್ಮರಿಸುತ್ತಾ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಕೊಡ್ತೇನೆ. ನಮ್ಮ ಗೌರವಾಧ್ಯಕ್ಷರಾದ ವಾಮನ್ರವರು ವೇದಿಕೆಯಲ್ಲಿದ್ದಾರೆ, ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಮಹಿಳಾ ಮಂಡಲದ ಒಬ್ಬ ಶಕ್ತಿ, ನಮಗೆ ಮಹಿಳಾ ಮಂಡಲ ಪ್ರಾರಂಭವಾಗುವ ಮೊದಲು ಯುವಕ ಮಂಡಲದ ಜೊತೆ ಸೇರಿಕೊಂಡು ನಮಗೊಬ್ಬರು ಅಕ್ಕನಾಗೆ ತಾಯಿಯಾಗೆ ನಮಗೆ ಕೆಲಸ ಮಾಡಿದ ಯಶಾರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರೆ, ಅವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತ ಕೊಡ್ತೇನೆ. ಅದರ ಜೊತೆಯಲ್ಲಿ ಮಹಿಳಾ ಮಂಡಲ ಅಧ್ಯಕ್ಷೆ ವೀಣಾರವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಹಿರಿಯರಾಗಿರೋ ವಸಂತ್ ಮಾಸ್ಟರ್ ಇದ್ದಾರೆ, ಪ್ರಕಾಶ್ ರಾವ್ ಇದ್ದಾರೆ, ಪುರಸಭೆಯ ಮಾಜಿ ಸದಸ್ಯರ ಸಂತೋಷ್ ಇದ್ದಾರೆ, ಅನೇಕರು ಸುರೇಂದ್ರಣ್ಣ ಇದ್ದಾರೆ, ಎಲ್ಲರೂ ಶೇಖರ್ ರಾವ್ ಇದ್ದಾರೆ, ಅನೇಕ ಜನರಿದ್ದೀರಿ. ಮಹಿಳಾ ಮಂಡಲದ ಸದಸ್ಯರು ಪದಾಧಿಕಾರಿಗಳು ತಾವೆಲ್ಲರೂ ಕೂಡ ಇದ್ದೀರಿ. ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ತಾವೆಲ್ಲರೂ ಕೂಡ ಉಪಸ್ಥಿತರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಮ್ಮ ಸಂಘದ ಹಿರಿಯ ಮಾಜಿ ಅಧ್ಯಕ್ಷರುಗಳು ತಾವೆಲ್ಲರೂ ಕೂಡ ಇದ್ದೀರಿ. ನಿಮಗೆ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ
ನಮ್ಮ ಯುವಕ ಮಂಡಲದ ಅಧ್ಯಕ್ಷರಾಗಿರುವ ಪ್ರಶಾಂತ್ರವರು ಕಳೆದ ವರ್ಷ ಯಶಸ್ವಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಮತ್ತೊಮ್ಮೆ 2ನೇ ವರ್ಷದಲ್ಲಿ ಅವರು ಅಧ್ಯಕ್ಷರಾಗಿ ಇವತ್ತು ಯಶಸ್ವಿ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದಾರೆ. 2 ವರ್ಷಗಳ ಕಾಲ ಯಶಸ್ವಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವ ಪ್ರಶಾಂತ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸಿದ ಎಲ್ರಿಗೂ ಕೂಡ ಮತ್ತು ಲೈವ್ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.